ರಾಜಸ್ಥಾನ ಜೈಸಲ್ಮೇರ್ ಜಿಲ್ಲೆ ಕುಲ್ಧರಾ. ಸುಮಾರು 200 ವರ್ಷಗಳ ಹಿಂದೆ ಒಂದೇ ಒಂದು ರಾತ್ರಿ ಈ ಸಂಪೂರ್ಣ ಗ್ರಾಮದ ಎಲ್ಲಾ ಜನರು ಹಠಾತ್ ಕಾಣೆಯಾಗಿದ್ದರು. ಇತಿಹಾಸ ಇಂದಿಗೂ ಆ ರಾತ್ರಿ ಇಲ್ಲಿ ನಿಜವಾಗಿ ಏನಾಯಿತು ಎಂಬುದಕ್ಕೆ ಉತ್ತರ ನೀಡಲು ಸಾಧ್ಯವಾಗಿಲ್ಲ. ಸರ್ಕಾರಿ ದಾಖಲೆಗಳಲ್ಲಿ ಇದನ್ನು ಕೇವಲ ಒಂದು ಪಾಳುಬಿದ್ದ ಐತಿಹಾಸಿಕ ಗ್ರಾಮವೆಂದು ದಾಖಲಿಸಲಾಗಿದೆ. ಆದರೆ 2026ನೇ ವರ್ಷದಲ್ಲಿ ರಾಜಸ್ಥಾನ ಪುರಾತತ್ವ ಇಲಾಖೆಯ ಒಂದು ಸರ್ಕಾರಿ ತಂಡವನ್ನು ಇಲ್ಲಿ ಸಮೀಕ್ಷೆಗಾಗಿ ಕಳುಹಿಸಲಾಯಿತು. 3 ದಿನಗಳ ನಂತರ ತಂಡ ಹಿಂದಿರುಗಿತು. ಆದರೆ ಅವರ ಕೊನೆಯ ವರದಿ ಸರ್ಕಾರದ ಕೈಗೆ ಎಂದಿಗೂ ತಲುಪಲೇ ಇಲ್ಲ. ಆ ಪ್ರಕರಣದ ಕಡತ ಇಂದಿಗೂ ಒಂದು ಸಂಖ್ಯೆಯಿಂದಲೇ ಗುರುತಿಸಲಾಗುತ್ತದೆ. ಕಡತ ಸಂಖ್ಯೆ 118. ಬೆಳಿಗ್ಗೆ ಸುಮಾರು 9 ಗಂಟೆಗೆ ರಾಜಸ್ಥಾನ ಪುರಾತತ್ವ ಇಲಾಖೆಯ ಬಿಳಿ ಬಣ್ಣದ ಸರ್ಕಾರಿ ಜೀಪ್ ಕುಲ್ಧರಾದ ಮುಖ್ಯ ಪ್ರವೇಶ ದ್ವಾರದ ಬಳಿ ಬಂದು ನಿಲ್ಲುತ್ತದೆ. ಮೊದಲಿಗೆ ಕೆಳಗೆ ಇಳಿಯುವವರು ಡಾಕ್ಟರ್ ವಿಕ್ರಮ್ ರಾಠೋಡ್, ಪುರಾತತ್ವ ಇಲಾಖೆಯ ಅತ್ಯಂತ ಅನುಭವಿ ಅಧಿಕಾರಿಗಳಲ್ಲಿ ಒಬ್ಬರು. ಅವರ ಹಿಂದೆ ಕೆಳಗೆ ಇಳಿಯುತ್ತಾಳೆ ನಂದಿನಿ, ಯುವ ಸಂಶೋಧನಾ ಅಧಿಕಾರಿ. ಪ್ರತಿ ಐತಿಹಾಸಿಕ ಕಟ್ಟಡದ ವೈಜ್ಞಾನಿಕ ದಾಖಲೆಗಳನ್ನು ಸಿದ್ಧಪಡಿಸುವ ಜವಾಬ್ದಾರಿ ಅವಳದ್ದಾಗಿತ್ತು. ಮತ್ತು ಕೊನೆಯಲ್ಲಿ ಭುಜದ ಮೇಲೆ ಕ್ಯಾಮೆರಾ ಹೊತ್ತುಕೊಂಡು ನಗುತ್ತಾ ಇಳಿಯುವ ಆಕಾಶ್. ಸಂಪೂರ್ಣ ಯೋಜನೆಯ ವಿಡಿಯೋ ದಾಖಲಾತಿಯ ಜವಾಬ್ದಾರಿ ಅವನದ್ದಾಗಿತ್ತು. ಸಾರ್, ಇಲ್ಲಿ ನಿಜವಾಗಿಯೂ ಭೂತ ಸಿಕ್ಕಿದ್ರೆ ಡಾಕ್ಯುಮೆಂಟ್ರಿ ಅಲ್ಲ, ನೇರ ಸಿನಿಮಾ ಆಗ್ಬಿಡುತ್ತೆ. ಸರ್ಕಾರಿ ಕೆಲಸಕ್ಕೆ ಬಂದಿದ್ದೀವಿ, ಯೂಟ್ಯೂಬ್ ಶೂಟ್ ಮಾಡಲು ಅಲ್ಲ. ಮುಖ್ಯ ಪ್ರವೇಶ ದ್ವಾರದ ಕಡೆಯಿಂದ ಒಬ್ಬ ವಯೋವೃದ್ಧ ವ್ಯಕ್ತಿ ನಿಧಾನವಾಗಿ ಅವರ ಕಡೆಗೆ ನಡೆಯುತ್ತಾ ಬರುತ್ತಾನೆ. ಬಾಗಿದ ದೇಹ ಮತ್ತು ಕೈಯಲ್ಲಿ ಹಳೆಯ ಕಬ್ಬಿಣದ ಚಾವಿಗಳ ಗುಚ್ಛ. ಅವರು ಕಿಶನ್ ಕಾಕಾ. ರಾಮ್ ಸಾಯ್ಬಾ. ಹೌದು ಸಾಯ್ಬಾ, ಕಳೆದ 12 ವರ್ಷಗಳಿಂದ ಈ ಗ್ರಾಮದ ನೋಡಿಕೊಳ್ಳುತ್ತಿರುವುದು ನಾನೇ. ಒಳಗೆ ಹೋಗುವ ಮೊದಲು ಸರ್ಕಾರದ ನಿಯಮ ಇದೆ, ಹೆಸರು ನೋಂದಾಯಿಸಬೇಕು. 3 ರಿಜಿಸ್ಟರ್ನಲ್ಲಿ ತಮ್ಮ ಹೆಸರುಗಳನ್ನು ದಾಖಲಿಸುತ್ತಾರೆ. ಆದರೆ ಆಕಾಶ್ ಮಾಡಿದ ಒಂದು ಸಾಮಾನ್ಯ ಹಾಸ್ಯಕ್ಕೆ ಸಿಕ್ಕ ಉತ್ತರ ಕೆಲವು ಕ್ಷಣಗಳ ಕಾಲ ಮೂವರನ್ನೂ ಮೌನಗೊಳಿಸಿತು. ಮತ್ತೆ ಹೊರಗೆ ಹೋಗುವಾಗ್ಲೂ ಸೈನ್ ಮಾಡಬೇಕಾ? ಹೌದು ಮಗನೇ, ಹಿಂದೆ ಸುರಕ್ಷಿತವಾಗಿ ಹೊರಗೆ ಬಂದರೆ ಖಂಡಿತ ಸೈನ್ ಮಾಡು. ಇಡೀ ತಂಡ ಗ್ರಾಮದ ಸಮೀಕ್ಷೆಯನ್ನು ಆರಂಭಿಸುತ್ತದೆ. ಪ್ರತಿಯೊಂದು ಮನೆ, ಪ್ರತಿಯೊಂದು ಗೋಡೆ, ಪ್ರತಿಯೊಂದು ಬೀದಿ ಸರ್ಕಾರಿ ದಾಖಲೆಗಳಲ್ಲಿ ನೋಂದಾಯಿಸಲಾಗುತ್ತಿತ್ತು. ಸರ್, ಇಲ್ಲಿನ ಹೆಚ್ಚಿನ ಮನೆಗಳ ವಿನ್ಯಾಸ ಒಂದೇ ರೀತಿಯಾಗಿದೆ. ಬಹುಶಃ ಮೇಲೆ ಡ್ರೋನ್ ಹಾರುತ್ತಿತ್ತು ಮತ್ತು ಕೆಳಗೆ ಮೂವರು ತಮ್ಮ ಕೆಲಸದಲ್ಲಿ ತಲ್ಲೀನರಾಗಿದ್ದರು. ಅಷ್ಟರಲ್ಲಿ ಡ್ರೋನ್ ಗ್ರಾಮದ ದಕ್ಷಿಣ ಭಾಗದ ಮೇಲೆ ತಲುಪುತ್ತದೆ. ಪರದೆಯ ಮೇಲೆ ಒಂದು ಸ್ಥಳ ಮತ್ತೆ ಮತ್ತೆ ಕೆಂಪು ಬಣ್ಣದಲ್ಲಿ ಮಿನುಗಲು ಆರಂಭಿಸುತ್ತದೆ. ಸರ್, ಇಲ್ಲಿ GPS ಮತ್ತೆ ಮತ್ತೆ ಎರರ್ ಮತ್ತೆ ಆ ತೋರಿಸ್ತಿದೆ. ಜಾಗಕ್ಕೆ ತಿರುಗಿಸು. ಬಹುಶಃ ಸಿಗ್ನಲ್ ಇಂಟರ್ಫರೆನ್ಸ್ ಇರಬಹುದು. ಕೆಲವೇ ಕ್ಷಣಗಳ ನಂತರ ಎಲ್ಲವೂ ಮತ್ತೆ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ. ಆದರೆ ಡಾಕ್ಟರ್ ವಿಕ್ರಮ್ ಆ ಸ್ಥಳದ ಲೊಕೇಶನ್ ಅನ್ನು ತಮ್ಮ ನೋಟ್ ಪ್ಯಾಡ್ನಲ್ಲಿ ಬರೆಯುತ್ತಾರೆ. ಸಂಜೆಯಾಗುವ ಮುನ್ನ ಹಳೆಯ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದಾಗ ಡಾಕ್ಟರ್ ವಿಕ್ರಮ್ ಅವರ ಗಮನ ಧೂಳಿನಿಂದ ಮುಚ್ಚಿದ್ದ ಒಂದು ಕಡತದ ಮೇಲೆ ಬೀಳುತ್ತದೆ. ಅದರ ಮೇಲೆ ಕೇವಲ ಒಂದು ಸಂಖ್ಯೆ ಮಾತ್ರ ಬರೆದಿತ್ತು, 118. ಕಡತದ ಒಳಗೆ ಒಂದು ಹಳೆಯ ನಕ್ಷೆ ಇತ್ತು ಮತ್ತು ಒಂದು ಅಪೂರ್ಣ ಸರ್ಕಾರಿ ಟಿಪ್ಪಣಿ ಅದರಲ್ಲಿತ್ತು. ದಕ್ಷಿಣ ಭಾಗದ ಕೆಳಗೆ ಕಲ್ಲಿನ ರಚನೆ ಪತ್ತೆಯಾಗಿದೆ.
ಮುಂದಿನ ಉತ್ಖನನವನ್ನು ತಕ್ಷಣವೇ ನಿಲ್ಲಿಸಬೇಕು. ಆದರೆ ಆ ಟಿಪ್ಪಣಿಯ ಅರ್ಧ ಭಾಗ ಹರಿದು ಹೋಗಿತ್ತು. ಸೂರ್ಯ ನಿಧಾನವಾಗಿ ಮರುಭೂಮಿಯ ಆಚೆ ಅಸ್ತಂಗತವಾಗತೊಡಗಿದ. ಕಿಶನ್ ಕಾಕ ಗ್ರಾಮದ ಮುಖ್ಯ ದ್ವಾರವನ್ನು ಮುಚ್ಚುವ ಮೊದಲು ಒಂದೇ ಒಂದು ಮಾತು ಹೇಳುತ್ತಾರೆ. ರಾತ್ರಿ ವೇಳೆ ಹೊರಗಿನಿಂದ ಯಾರಾದರೂ ನಡೆಯುವ ಶಬ್ದ ಕೇಳಿದರೆ ಅದು ಮನುಷ್ಯ ಅಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಕಬ್ಬಿಣದ ಭಾರವಾದ ಬಾಗಿಲು ನಿಧಾನವಾಗಿ ಮುಚ್ಚಿಕೊಳ್ಳುತ್ತದೆ. ಆ ಸಮಯದಲ್ಲಿ ಅವರಿಗೆ ಸ್ವಲ್ಪವೂ ಅಂದಾಜಿರಲಿಲ್ಲ. ಆ ಬಾಗಿಲು ಮುಚ್ಚಿದ ಕ್ಷಣದಿಂದಲೇ ಆ ಮೂವರು ಈ ಗ್ರಾಮದಲ್ಲಿ ಒಬ್ಬರೇ ಉಳಿದಿರಲಿಲ್ಲ. ಮುಂದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಇಡೀ ತಂಡ ಕರೆತ ಸಂಖ್ಯೆ 118 ಎಂದು ಗುರುತಿಸಲಾಗಿದ್ದ ಸ್ಥಳಕ್ಕೆ ತಲುಪಿತು. ಮೇಲಿನಿಂದ ನೋಡಿದಾಗ ಅಲ್ಲಿ ಕೇವಲ ಒಡೆದು ಹೋದ ಕಲ್ಲಿನ ನೆಲ ಮಾತ್ರ ಕಾಣಿಸುತ್ತಿತ್ತು. ಆದರೆ ನಕ್ಷೆಯ ಪ್ರಕಾರ ಅದರ ಕೆಳಗೆ ಏನೋ ಅಡಗಿಕೊಂಡಿತ್ತು. ಇಲ್ಲೇ ತೋಡುವ ಕೆಲಸ ಆರಂಭಿಸಿ. ಸುಮಾರು 20 ನಿಮಿಷಗಳ ಉತ್ಖನನದ ನಂತರ ಕಬ್ಬಿಣದ ರಾಡ್ ಯಾವುದೋ ಗಟ್ಟಿಯಾದ ವಸ್ತುವಿಗೆ ತಾಗಿತು. ಠಕ್, ಮಣ್ಣನ್ನು ತೆಗೆದುಹಾಕಲಾಯಿತು. ಆಗ ಕೆಳಗೆ ಒಂದು ದೊಡ್ಡ ಚೌಕಾಕಾರದ ಕಲ್ಲಿನ ಮುಚ್ಚಳ ಕಾಣಿಸಿತು. ಅದರ ಮೇಲಿದ್ದ ಗುರುತುಗಳು ಗ್ರಾಮದ ಯಾವುದೇ ಕಟ್ಟಡದ ಗುರುತುಗಳಿಗೆ ಹೊಂದಿಕೆಯಾಗುತ್ತಿರಲಿಲ್ಲ. ಸರ್, ಈ ವಿನ್ಯಾಸ ಗ್ರಾಮದ ಉಳಿದ ಭಾಗಗಳಿಗಿಂತ ಸಂಪೂರ್ಣ ವಿಭಿನ್ನವಾಗಿದೆ. ನಿಧಾನವಾಗಿ ಆ ಮುಚ್ಚಳವನ್ನು ತೆರೆಯಲಾಯಿತು. ಅದರ ಕೆಳಗೆ ಕತ್ತಲೆಯೊಳಗೆ ಇಳಿಯುವ ಕಲ್ಲಿನ ಮೆಟ್ಟಿಲುಗಳು ಕಾಣಿಸಿಕೊಂಡವು. ಮೂವರು ಟಾರ್ಚ್ ಹಚ್ಚಿಕೊಂಡು ಕೆಳಗೆ ಇಳಿಯಲು ಆರಂಭಿಸಿದರು. ಅವರು ಎಷ್ಟು ಆಳಕ್ಕೆ ಇಳಿಯುತ್ತಾ ಹೋದರೋ ಅಷ್ಟೇ ಗಾಳಿ ಇನ್ನಷ್ಟು ತಣ್ಣಗಾಗತೊಡಗಿತು. ಸ್ವಲ್ಪ ಸಮಯದ ನಂತರ ದಾರಿ ಒಂದು ದೊಡ್ಡ ವೃತ್ತಾಕಾರದ ಕೋಣೆಯಲ್ಲಿ ತೆರೆದುಕೊಂಡಿತು. ಕೋಣೆಯ ಮಧ್ಯದಲ್ಲಿ ದೊಡ್ಡ ಕಲ್ಲಿನ ವೇದಿಕೆ ಇತ್ತು. ಸುತ್ತಮುತ್ತ ಒಡೆದು ಹೋದ ಮಣ್ಣಿನ ದೀಪಗಳು ಬಿದ್ದಿದ್ದವು ಮತ್ತು ಗೋಡೆಗಳ ಮೇಲೆ 100 ಅಂಗೈ ಗುರುತುಗಳು ಮೂಡಿದ್ದವು. ಸರ್, ಈ ಜಾಗ ಯಾವುದೋ ಹಳೆಯ ದೇವಸ್ಥಾನದಂತಿದೆ. ಮೊದಲ ನೋಟಕ್ಕೆ ಆ ಸ್ಥಳವು ಯಾವುದೋ ಪ್ರಾಚೀನ ದೇವಾಲಯದಂತೆ ಕಾಣಿಸುತ್ತಿತ್ತು. ಆದರೆ ನಂದಿನಿ ಒಂದು ವಿಷಯ ಗಮನಿಸಿದಳು. ಅದು ಎಲ್ಲರನ್ನೂ ಮೌನಗೊಳಿಸಿತು. ಇಲ್ಲ, ಇದು ಪೂಜೆಯ ಸ್ಥಳವಲ್ಲ. ಇಲ್ಲಿ ಜನರನ್ನು ಬಂಧಿಸಿ ಇಡಲಾಗುತ್ತಿತ್ತು. ಗೋಡೆಯ ಮೇಲೆ ಒಳಭಾಗದ ಕಡೆಗೆ ಉಗುರಿನ ಗುರುತುಗಳಿವೆ, ಹೊರಭಾಗದ ಕಡೆಗೆ ಇಲ್ಲ. ಡಾಕ್ಟರ್ ವಿಕ್ರಮ್ ಕಲ್ಲಿನ ವೇದಿಕೆಯ ಕೆಳಗೆ ಹೂತು ಹೋಗಿದ್ದ ಹಳೆಯ ಕಬ್ಬಿಣದ ಪೆಟ್ಟಿಗೆಯನ್ನು ಹೊರತೆಗೆದರು. ಅದರೊಳಗೆ ಒಂದು ಸರ್ಕಾರಿ ದಿನಚರಿ ಇತ್ತು. ಧೂಳನ್ನು ತೊಳೆದು ಅವರು ಮೊದಲ ಪುಟವನ್ನು ತೆರೆದರು. ಸರ್ವೆ ತಂಡ 17 ಅಕ್ಟೋಬರ್ 1928. ಸಮೀಕ್ಷಾ ತಂಡ 17 ಅಕ್ಟೋಬರ್ 978. ಭೂಗತ ರಚನೆ ಪತ್ತೆಯಾದ ನಂತರ ರಾತ್ರಿ ಗ್ರಾಮದ ಒಳಗೆ ನಿರಂತರವಾಗಿ ಹೆಜ್ಜೆಗಳ ಶಬ್ದ ಕೇಳಿಸುತ್ತಲೇ ಇತ್ತು. ಆದರೆ ಕ್ಯಾಮೆರಾಗಳಲ್ಲಿ ಯಾರೂ ಕಾಣಿಸಲಿಲ್ಲ. 3 ಸದಸ್ಯರು ಕಾಣೆಯಾಗಿದ್ದಾರೆ. ಕಾರ್ಯಾಚರಣೆಯನ್ನು ತಕ್ಷಣವೇ ಸ್ಥಗಿತಗೊಳಿಸಬೇಕು. ಕೆಲವು ಕ್ಷಣಗಳ ಕಾಲ ಇಡೀ ಕೋಣೆ ಮೌನದಿಂದ ತುಂಬಿತು. ಅಷ್ಟರಲ್ಲಿ ಮೇಲಿನಿಂದ ನಿಧಾನವಾಗಿ ಹೆಜ್ಜೆಗಳ ಶಬ್ದ ಕೇಳಿಬರಲು ಆರಂಭಿಸಿತು. ಟಕ್ ಟಕ್ ಟಕ್. ಯಾರೋ ಅವರ ತಲೆಯ ಮೇಲೆಯೇ ನಡೆದುಕೊಂಡು ಹೋಗುತ್ತಿರುವಂತೆ ಅನಿಸಿತು. ಮೂವರು ವೇಗವಾಗಿ ಮೆಟ್ಟಿಲುಗಳ ಕಡೆಗೆ ಓಡಿದರು. ಆದರೆ ಹೊರಗೆ ಬಂದ ಕೂಡಲೇ ಇಡೀ ಗ್ರಾಮ ಮತ್ತೆ ಖಾಲಿಯಾಗಿತ್ತು. ಯಾವ ಮನುಷ್ಯನೂ ಇಲ್ಲ, ಯಾವ ಪ್ರಾಣಿಯೂ ಇಲ್ಲ. ಆದರೂ
ನಡೆಯುವ ಶಬ್ದ ಮಾತ್ರ ಇನ್ನೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಆಕಾಶ್ ನಡುಗುತ್ತಿದ್ದ ಕೈಗಳಿಂದ ಕ್ಯಾಮರಾವನ್ನು ತಿರುಗಿಸಿದ. ಕ್ಯಾಮರಾ ಒಡೆದು ಹೋದ ಒಂದು ಕಿರಿದಾದ ಬೀದಿಯ ಕಡೆಗೆ ತಿರುಗಿತು ಮತ್ತು ಕೇವಲ ಒಂದು ಕ್ಷಣ ಮಾತ್ರ ಬಿಳಿ ಬಟ್ಟೆ ಧರಿಸಿದ್ದ ಮಸುಕಾದ ಒಂದು ಆಕೃತಿ ಕ್ಯಾಮರಾದಲ್ಲಿ ದಾಖಲಾಗಿತು. ಆಕಾಶ್ ಭಯದಿಂದ ಕ್ಯಾಮರಾವನ್ನು ಕೆಳಗಿಳಿಸಿದ. ಮೂವರು ಒಂದು ಕ್ಷಣವೂ ತಡ ಮಾಡದೆ ಜೀಪ್ ಕಡೆಗೆ ಓಡಿದರು. ಎಂಜಿನ್ ಸ್ಟಾರ್ಟ್ ಆಯಿತು ಮತ್ತು ಅವರು ಹಿಂದಿರುಗಿ ನೋಡದೆ ಕುಲ್ಧರಾವನ್ನು ಬಿಟ್ಟು ಅಲ್ಲಿಂದ ಹೊರಟು ಹೋದರು. ಸರ್ಕಾರಿ ದಾಖಲೆಗಳಲ್ಲಿ ಕೇವಲ ಇಷ್ಟೇ ಬರೆಯಲಾಗಿತ್ತು: ಪ್ರಾಜೆಕ್ಟ್ ತಾಂತ್ರಿಕ ಕಾರಣಗಳಿಂದ ಸ್ಥಗಿತಗೊಳಿಸಲಾಗಿದೆ. ಆದರೆ ಕಡತ ಸಂಖ್ಯೆ 118 ಎಂದಿಗೂ ಸಾರ್ವಜನಿಕಗೊಳಿಸಲಿಲ್ಲ. ಏಕೆಂದರೆ ಅದರೊಂದಿಗೆ ಸಲ್ಲಿಸಲಾಗಿದ್ದ ಕ್ಯಾಮರಾವನ್ನು ಹಲವು ವರ್ಷಗಳ ನಂತರ ಮತ್ತೆ ಪರಿಶೀಲಿಸಿದಾಗ ಅದರ ಕೊನೆಯ ದಾಖಲೆಯಲ್ಲಿ ಇಡೀ ಇಲಾಖೆಯನ್ನೇ ಮೌನಗೊಳಿಸಿದ ಒಂದು ಸಂಗತಿ ಕಂಡುಬಂದಿತ್ತು. ಕ್ಯಾಮರಾದಲ್ಲಿ ಕಾಣಿಸಿಕೊಂಡಿದ್ದ ಬಿಳಿ ಆಕೃತಿ ಯಾವುದೋ ಅಪರಿಚಿತ ವ್ಯಕ್ತಿಯದ್ದಲ್ಲ, ಅದು ಡಾಕ್ಟರ್ ವಿಕ್ರಮ್ ರಾಠೋಡ್ ಅವರದ್ದಾಗಿತ್ತು. ಆದರೆ ಅದೇ ಸಮಯದಲ್ಲಿ ನಿಜವಾದ ಡಾಕ್ಟರ್ ವಿಕ್ರಮ್ ಆಕಾಶ್ನ ಹಿಂದೆಯೇ ನಿಂತಿದ್ದರು. ಹಾಗಾದರೆ ಕ್ಯಾಮರಾದಲ್ಲಿ ಕಾಣಿಸಿಕೊಂಡಿದ್ದ ಇನ್ನೊಬ್ಬ ವಿಕ್ರಮ್ ಯಾರು? ಕಡತ ಸಂಖ್ಯೆ 118 ಸೀಲ್ ಮಾಡಬೇಕು. ಈ ವರದಿ ಎಂದಿಗೂ ಸಲ್ಲಿಸಲಾಗುವುದಿಲ್ಲ.